ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡ್ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದಾರೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಪರಿಚಯ ಆಗುವಂತೆ ಕಾರ್ಮಿಕರಿಗೆ ಸಹಕಾರಿಯಾಗುವಂತೆ ಕೈಗೊಂಡಿರುವಂತಹ ಯೋಜನೆ ಅಂತಂದ್ರೆ ಸಂಚಾರಿ ಆರೋಗ್ಯ ಘಟಕ. ಏನಿದು ಸಂಚಾರಿ ಆರೋಗ್ಯ ಘಟಕ ಅಂತ ಹೇಳ್ಬೋದು. ನಾನು ಇದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ದೃಶ್ಯಾವಳಿಗಳಲ್ಲಿ. ನೀವು ಗಮನಿಸ್ತಾ ಇರ್ಬೋದು, ಸಂಚಾರಿ ಆರೋಗ್ಯ ಘಟಕ ಅಥವಾ ಸಂಚಾರಿ ಆರೋಗ್ಯ ವಾಹನ ಅಂತಾನೆ ಕರಿಬಹುದು ಇದನ್ನ. ಈ ಕರ್ನಾಟಕದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ಈ ಯೋಜನೆಯನ್ನ ಜಾರಿ ಮಾಡಲಾಯಿತು. ಈ ಸಂಚಾರಿ ಆರೋಗ್ಯ ಘಟಕ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಮತ್ತೆ ಯಾವ ರೀತಿಯಾಗಿ ಕಾರ್ಮಿಕರಿಗೆ ಸುಲಭ ಆಗುತ್ತೆ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾಕಂತಂದ್ರೆ ಕಾರ್ಮಿಕರು ಅಂತ ತಗೊಂಡ್ರೆ ಕಟ್ಟಡ ಕಾರ್ಮಿಕರು ಇರ್ಬೋದು ಅಥವಾ ಬೇರೆ ಇತರ ನಿರ್ಮಾಣ ಕಾರ್ಯಕ್ರಮದಲ್ಲಿ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಕಾರ್ಮಿಕರು ಇರ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಲೇಬರ್ ಕಾರ್ಡ್ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಈ ಯೋಜನೆ ಅಡಿಯಲ್ಲಿ ಬೇಕಾದಂತಹ ತುರ್ತು ಆರೋಗ್ಯ ಚಿಕಿತ್ಸೆ ಇರ್ಬೋದು ಅಥವಾ ಅವರಿಗೆ ವಿಮಾ ಯೋಜನೆ ಇರ್ಬೋದು, ಅದನ್ನ ಪಡಿಬೋದಾಗಿದೆ. ತಾಯಿಯ ಆರೋಗ್ಯದಲ್ಲಿರ್ಬೋದು, ಶಿಶುವ ಆರೋಗ್ಯದಲ್ಲಿರ್ಬೋದು ಅಥವಾ ಮೌಖಿಕವಾಗಿ ಬೇಕಾದಂತಹ ಆರೋಗ್ಯ ಸೇವೆಯನ್ನ ಪಡಿಲಿಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ಈ ಸಂಚಾರಿ ಆರೋಗ್ಯ ಘಟಕ ಸುಮಾರು ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ವಾಹನಗಳನ್ನ ಈಗಾಗಲೇ ಜಾರಿಗೆ ತಂದಿದ್ದು, 100ಕ್ಕೂ ಹೆಚ್ಚು ವಾಹನಗಳು ರಾಜ್ಯದಲ್ಲಿ ಈಗಾಗಲೇ ಜಾರಿಯಾಗಿದೆ. ಬೇರೆ ಬೇರೆ ಕಡೆ ಈ ವಾಹನಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಲ್ಲಲ್ಲಿ ಆರೋಗ್ಯ ಸಮಸ್ಯೆ ಉಂಟಾದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಅಥವಾ ಇತರ ನಿರ್ಮಾಣ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾದ ಸಂದರ್ಭದಲ್ಲಿ ಈ ವಾಹನಗಳಲ್ಲಿ ಬಂದು ಬೇಕಾದಂತಹ ಮೂಲ ಪ್ರಥಮ ಚಿಕಿತ್ಸೆಯನ್ನ ಪಡಿಲಿಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಇದು ಸಂತೋಷ್ ಲಾಡ್ ಅವರ ಒಂದು ರೀತಿಯಲ್ಲಿ ಕಾರ್ಮಿಕರಿಗೋಸ್ಕರನೇ ಬೇಕಾದಂತಹ ಯೋಜನೆಯನ್ನ ಈ ವಾಹನದ ಮೂಲಕ ಜಾರಿಗೆ ಮಾಡಿರುವಂಥದ್ದು ಮತ್ತೆ ಕಾರ್ಮಿಕರಿಗೆ ಸಾಕಷ್ಟು ಸಹಕಾರಿಯಾಗುವಂತೆ ಈ ಯೋಜನೆಯನ್ನ ಜಾರಿಗೆ ತಂದಿರಬಹುದು. ಹಾಗಾದ್ರೆ ಈ ಜಾರಿ ಮಾಡಿರುವಂತಹ ಸಂಚಾರಿ ಆರೋಗ್ಯ ಘಟಕದಲ್ಲಿ ಯಾವ ರೀತಿಯ ಸೌಲಭ್ಯ ಸಿಗುತ್ತೆ ಇದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಇದು ಸಂಚಾರಿ ಆರೋಗ್ಯ ಘಟಕ ಏನಿದೆ ಅದರ ಒಳಗಡೆ ಇರುವಂತಹ ಒಂದು ಚಿತ್ರಣ. ಇದು ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆ ಇಲ್ಲಿನ ಡಾಕ್ಟರ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಎಷ್ಟು ಸಮಯದಿಂದ ಸರ್ ಈ ಸಂಚಾರಿ ವಾಹನ ಘಟಕ ಜಾರಿಯಲ್ಲಿದೆ? ಮೇಡಮ್, ಸುಮಾರು ನಾನು ಬರ್ಲಿಕ್ಕೆ ಶುರು ಮಾಡಿ 1 ತಿಂಗಳಾಯ್ತು ಮೇಡಮ್. ಅದಕ್ಕಿಂತ ಮುಂಚೆ ವರ್ಷದಿಂದ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಜಾಯ್ನ್ ಆಗಿ ನ್ಯೂ ಜಾಯ್ನಿ. ಸೊ ನಾನು ಶುರು ಮಾಡಿ 1 ತಿಂಗಳಿಂದ ಆಗಿದೆ ಮೇಡಮ್. ನನಗೆ ಈ ಸಂಚಾರಿ ಆರೋಗ್ಯ ಘಟಕದ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಒಳಗಡೆ ಯಾವ ರೀತಿಯಾಗಿ ಸೌಲಭ್ಯ ಇರುತ್ತೆ ಅನ್ನುವಂಥದ್ದು. ಖಂಡಿತ ಮೇಡಮ್, ಇಲ್ಲಿ ನೋಡ್ಬೋದು ನೀವು, ಬನ್ನಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇಲ್ಲಿಂದ ಶುರು ಮಾಡಿ. ನಾನು ಸೈಡ್ಗೆ ಹೋಗ್ಬಿಡಲಾ? ಸರಿ. ಇದು ನಮ್ಮ ಲ್ಯಾಬ್ರೋಟ್ರಿ ಸರ್. ಇಲ್ಲಿ ಇದು HbA1c ಅಂತ ಶುಗರ್ ಬಗ್ಗೆ ನಾವು ಇದನ್ನು ನೋಡ್ತೀವಿ. HbA1c ಮತ್ತು ಥೈರಾಯ್ಡ್. ಇದರಲ್ಲಿ ಯೂರಿನ್ ಕಿಡ್ನಿ ಸಮಸ್ಯೆ ಏನಾದರೂ ಯೂರಿನಲ್ಲಿ ಕಲ್ಲು ಏನಾದರೂ ಇತ್ತಂದ್ರೆ ನಮಗೆ ಯೂರಿನಲ್ಲಿ ಸ್ವಲ್ಪ ವೇರಿಯೇಷನ್ ಬಂದು ಗೊತ್ತಾಗ್ತದೆ. ಸೊ ಇದು ಬಂದ್ಬಿಟ್ಟು ಕಿಡ್ನಿ ಮತ್ತು ಲಿವರ್ ವೈಫಲ್ಯ ಅಂದರೆ LFT RFT ಅಂತ ಕರಿತೀವಿ ಮೆಡಿಕಲ್ ಟರ್ಮ್ಸಲ್ಲಿ. ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಅದನ್ನು ಇವೆರಡೂ ಕೂಡ ಇದ್ರಲ್ಲಿ ನೋಡ್ತೀವಿ. ಇದು ESR ಅಂತ ಮ್ಯಾಮ್. ಇದು ESR ಯಾವ್ದ್ರಲ್ಲಿ ರೈಸ್ ಆಗಿರುತ್ತೆ ಅಂತಂದರೆ TB ಅಂತ ಕಾಯಿಲೆ, ಕ್ರೋನಿಕ್ ಕಾಯಿಲೆ ಇಲ್ನೆಸ್ಸಲ್ಲಿ ನಮ್ಗೆ ESR ಜಾಸ್ತಿ ಆಗಿರುತ್ತೆ. ಸೊ ಇದು ತುಂಬ, ಅದರಲ್ಲೂ ಕಟ್ಟಡ ಕಾರ್ಮಿಕರಲ್ಲಿ ಈ ಥರದಂತಹ ಕ್ರೋನಿಕ್ ಇಲ್ನೆಸ್ ಜಾಸ್ತಿ ಆಗಿರೋದ್ರಿಂದ ಇದರಂತ ತುಂಬ ಉಪಯೋಗ ಆಗ್ತದೆ. ಸೊ ಇದು ಇದು ಬಂದ್ಬಿಟ್ಟು ನಮ್ಮ ಲ್ಯಾಬೊರೇಟರಿ ಸೆಟಪ್. ನಾವು ಅಲ್ಲಿ ಎಂಟ್ರಿ ಎಲ್ಲ ಅಲ್ಲಿ ಮಾಡ್ಕೊತೀವಿ. ಸೊ ನಮಗೆ ಬೇಕಾಗಿದ್ದ ಲ್ಯಾಬೊರೇಟರಿ ಸೆಟಪ್ ಇಲ್ಲಿದೆ. ಮತ್ತು ನಮಗೆ ಒಂದು ಡೆಡಿಕೇಟೆಡ್ ಫಾರ್ಮಸಿ ಒಂದು ಸ್ಲ್ಯಾಬ್ ಕೂಡ ಕೊಟ್ಟಿದ್ದಾರೆ. ಲೈಕ್ ನೀವು ಇಲ್ಲೇ ನೋಡ್ಬೋದು. ಇಲ್ಲಿ ನಮ್ಮ ಫಾರ್ಮಸಿ ನಮಗೆ ಬೇಕಾದಂಥ ಎಲ್ಲ ಔಷಧಿ ಕೂಡ ಇದೆ. ಇಲ್ಲಿ ನಮಗೆ ಬೇಕಾಗಿರೋಂಥ ರಕ್ತ ಕಮ್ಮಿ ಇರೋರ್ಗಿರ್ಬೋದು, ಅನಿಮಿಯಾ ಅಂದರೆ ಅನಿಮಿಯಾ ಇರೋರ್ಗೆ, ವೀಕ್ನೆಸ್ ಇರೋರಿಗೆ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸು, ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು, ಮತ್ತು ಅವ್ರಿಗೆ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಮಲ್ಟಿ ವಿಟಮಿನ್ ಸಿರಪ್ಸ್ ಇರ್ಬೋದು, ಎಲ್ಲನೂ ಇದೆ. BP ಮತ್ತು ಡಯಾಬಿಟಿಸ್ ಶುಗರ್ಗೆ ಎಲ್ಲ ಬೇಕಾಗಿದ್ದಂಥ ಎಲ್ಲ ಕೂಡ ಅತ್ಯುನ್ನತವಾದಂತಹ ಔಷಧ. ನಮಗೆ ಏನೂ ಕೂಡ 0 ಏನೂ ತೊಗೊಳೋದಿಲ್ಲ ಅವ್ರ ಹತ್ರ, ಎಲ್ಲದೂ ಇದೆ. ಮತ್ತು ಜ್ವರಕ್ಕಾಗಿರ್ಬೋದು, ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ವಿಟಮಿನ್ಸ್ ಕೊರತೆ ಇರ್ಬೋದ್ರಿಂದ ಎಲ್ಲ ಇನ್ಫೆಕ್ಷನ್ಗೆ, ಬೇದಿಗೆ ಎಲ್ಲದಕ್ಕೂ ಕೂಡ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ. ಅದರಲ್ಲೂ ಚರ್ಮ ರೋಗ
ಅಂಥ ಕಾಯಿಲೆಗಳು ಕೂಡ ನಮ್ಮಲ್ಲೆಲ್ಲ ಟ್ರೀಟ್ಮೆಂಟ್ ಇದೆ. ಸೊ ನಾವು ನೋಡ್ಬೋದು ಇದು ಡೆಡಿಕೇಟೆಡ್ ಒಂದು ಫಾರ್ಮಸಿಗೋಸ್ಕರ ಕೊಟ್ಟಿರೋಂಥ ಯೂನಿಟ್ ಇದು. ನೀವು ಬರ್ಬೋದು ಇಲ್ಲಿ, ಮತ್ತೆ ಇಲ್ಲಿ ನೋಡ್ಬೋದು ನೀವು ನಮಗೆ ನೀಡಿರುವಂಥ ECG ಯೂನಿಟ್ ಇದು. ಸೊ ನಮಗೆ ಈ ಬೆಡ್ ಮೇಲೆ ನಾವು ಪೇಷಂಟ್ನ ಎಕ್ಸಾಮಿನೇಷನ್ ಮಾಡ್ತೀವಿ. ಪೇಷಂಟ್ ಎಕ್ಸಾಮಿನೇಷನ್ ಮಾಡಿ ಅವ್ರಿಗೆ ಏನಾದರೂ ಈಗ ಗೊತ್ತಿದೆ ಪ್ರತಿ ಶುಗರು ಮತ್ತು BP ಇರೋರಿಗೆ ಪ್ರತಿ 6 ತಿಂಗಳಿಗೆ ಒಂದ್ಸಲಿ ಹೃದಯ ಸಂಬಂಧಿತ ಈ ECG ಅಂತ ಮಾಡ್ಕೋಬೇಕಂತ ಹೇಳ್ತಾರೆ. ಸೊ ನಾವು ಇಲ್ಲೇ ಕೂಡ ECG ಕೂಡ ಸಿಗ್ತದೆ. ಹೊರಗಡೆ ಇದೆಲ್ಲ ಸಾವಿರಾರು ರೂಪಾಯಿಗಳು ಖರ್ಚಾಗ್ತದೆ. ಸೊ ನಮ್ಮ ECG ಯೂನಿಟ್ ಇಲ್ಲಿದೆ. ಸೊ ಮತ್ತು ನೀವು ಇಲ್ಲಿ ನೋಡ್ಬೋದು ಆಕ್ಸಿಜನ್. ಮ್ಯಾಮ್ ಈಗ ಗೊತ್ತಿದೆ ನೀವು ಕೋವಿಡ್ ಆದಮೇಲೆ ಆಕ್ಸಿಜನ್ಗೆ ಎಂಥ ಡಿಮ್ಯಾಂಡ್ ಶುರುವಾಗಿದೆ ಅಂತ. ಆಕ್ಸಿಜನ್ ಕೂಡ ನಮ್ಮಲ್ಲೇ ಸಪ್ಲೈ ಇದೆ. ಮತ್ತು ಇದು ಆಕ್ಸಿಜನ್ ಏನಕ್ಕೆ ಬೇಕಾಗುತ್ತೆ ಅಂತಂದರೆ ಅಸ್ತಮಾ ಅಕ್ಯೂಟ್ ಅಟ್ಯಾಕ್ ಆಗಿರೋರಿಗೆ ಮತ್ತು ಸಡನ್ನಾಗಿ ಏನಾದರೂ ಉಸಿರಾಟದ ತೊಂದರೆ ಬಂದವರಿಗೆ ಆಕ್ಸಿಜನ್ ತುಂಬ ಬೇಕಾಗಿದೆ. ಇಲ್ಲಾಂದರೆ ಆ ಪೇಷಂಟ್ ಬೇಗ ಒಂದು 5ರಿಂದ 7 ನಿಮಿಷದಲ್ಲಿ ಸಾಯೋ ಚಾನ್ಸಸ್ ಇರ್ತದೆ. ಅವರಿಗೆ ತುಂಬ ಅನುಕೂಲ ಆಗ್ತದೆ. ಮತ್ತು ನಮ್ಮಲ್ಲಿ ನೆಬ್ಯುಲೈಸೇಷನ್ ಅಂತ ಬರ್ತದೆ. ತುಂಬ ಅಸ್ತಮ ಜಾಸ್ತಿ ಆದಾಗ ಅಥವಾ ಏನಾದರೂ ಕೋಲ್ಡ್ ಆಗಿ ತುಂಬ ಕಟ್ಕೊಂಡಿದ್ದಾಗ ಸೊ ಅವರಿಗೆ ಕಫ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅಸ್ತಮ ಜಾಸ್ತಿ ಆದಾಗ ನೆಬ್ಯುಲೈಸೇಷನ್ ಕೊಡೋದಕ್ಕೆ ನೆಬ್ಯುಲೈಸೇಷನ್ ಮಿಷಿನ್ ಇದೆ ಮ್ಯಾಮ್. ಸೊ ಅದು ಬಿಟ್ಟರೆ ಇದು ನಮಗೆ ಕೊಟ್ಟಿರುವಂಥ ಸವಲತ್ತು. ಇದರಲ್ಲಿ ಅದಾದಮೇಲೆ ನಮಗೆ ನಮ್ಮ ಪ್ರೋಸೆಸ್ ಹೆಂಗಿರ್ತದೆ ಅಂತಂದರೆ ಪೇಷಂಟ್ ಇಲ್ಲಿಂದ ಎಂಟ್ರ್ ಆಗ್ತಾರೆ ಮೇಡಮ್. ನೀವು ಅಲ್ಲಿ ನೋಡ್ಬೋದು ನಾವೆಲ್ಲ ಡಿಜಿಟಲೈಸ್ಡ್, ಯಾವುದು ಕೂಡ ಪೇಪರ್ ವರ್ಕಿಂಗ್ ಇರಲ್ಲ ಮ್ಯಾಮ್. ಎಲ್ಲ ಡಿಜಿಟಲೈಸ್ಡು. ನಮ್ಮ ರಿಜಿಸ್ಟ್ರೇಷನ್ ಅಲ್ಲಾಗ್ತದೆ. ಸೊ ನಾವು ಪೇಷಂಟ್ನ ಎಲ್ಲ ಎಂಟ್ರಿ ಮಾಡಿ ನಮ್ಮ ಒಂದು QR ಕೋಡ್ ಬಂದ ತಕ್ಷಣವೇ ನನಗೆ ಇಲ್ಲಿ ಕಳಿಸ್ತಾರೆ. ನಾನು ಅಲ್ಲಿ ಪೇಷಂಟ್ನ ನೋಡಿಬಿಟ್ಟು ಪೇಷಂಟ್ಗೆ ಏನೇನು ತೊಂದರೆ ಇದೆ ಅಂತೆಲ್ಲ ನೋಡಿ ಚೆಕ್ ಮಾಡಿ ಎಕ್ಸಾಮಿನೇಷನ್ ಮಾಡಿ ನಮ್ಮ ಅವರಿಗೆ ಡ್ರಗ್ಗನ್ನು ಡಿಸ್ಪೆನ್ಸ್ ಮಾಡ್ತೀವಿ. ಲಾಸ್ಟಿಗೆ ಮೇಲೆ ನಮ್ಮ ಡಿಜಿಟಲೈಸೇಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ನಮಗೆ ಸರ್ಕಾರದಿಂದಲೇ ಇಲ್ಲಿ ನೋಡ್ಬೋದು. ಸೊ ಇದು ಪೇಷಂಟ್ಸು, ನಮಗೆ ಪೇಷಂಟ್ ಬಂದಿದ್ದಾರೆ. ಈ ಪೇಷಂಟ್ಸ್ಗಳನ್ನ ನಾವೀಗ ನೋಡ್ರಿ, ಈಗ ಬಂದಿರೋ ಪೇಷಂಟ್ನ ನಮ್ಮ ಲಿಸ್ಟ್ ಇದೆ. ನಾವು ಮುಂದೆ ಹೋಗ್ಬೋದು ಹಿಂಗೆ. ಸೊ ಮುಂದೆ ಹೋಗ್ಬಿಟ್ಟು ಈಗ ನೋಡ್ಬೋದು ನಮ್ಮ ಪೇಷಂಟ್ಸ್ಗಳಿಗೆ ಏನೇನು ಕೊಡ್ತೀವಿ ನಾವು, ಏನೇನು ಅವರ ಡೀಟೇಲ್ಸ್ ಎಲ್ಲ ಇದೆ ಇಲ್ಲಿ. ಸೊ ಅವರು ಯಾವ ಯೂನಿಟಿಗೆ ಬಂದಿದ್ದಾರೆ, ಅವ್ರ ನಂಬರ್ ಏನು, ಅವರ ಹೆಸರು ಇಲ್ಲೇ ಇದೆ, ಅವರ ವಯಸ್ಸು ಎಷ್ಟಿದೆ, ಅವ್ರ ನಂಬರ್ ಇರ್ಬೋದು, ಅವ್ರಿಗಾಗಿರುವಂಥ ಕಾಯಿಲೆಗಳು ಇರ್ಬೋದು, ಎಲ್ಲನೂ ಮಾಡಿ ನಾವು ಇದರಲ್ಲೇ ಕೂಡ ಕನ್ಸಲ್ಟೇಷನ್ ರೈಸ್ ಮಾಡಿ ಮಾತ್ರೆನೂ ಕೂಡ ಇದರಲ್ಲಿ ಎಂಟ್ರಿ ಆಗಿ ಕೂಡ ಸರ್ಕಾರಕ್ಕೆ ಎಲ್ಲ ಡೀಟೇಲ್ಸ್ ಇಲಾಖೆಗೆ ತಲುಪುತ್ತೆ. ಇಲಾಖೆಗೆ ನಾವೆಲ್ಲೂ ಕೂಡ ಏನೂ ಇದನ್ನ ಮಾಡ್ಲಿಕ್ಕಾಗಲ್ಲ ಮ್ಯಾಮ್. ಎಲ್ಲನೂ ಕೂಡ ಅವ್ರಿಗೆ ಪ್ರತಿಯೊಂದು ಡೀಟೇಲ್ಸ್ ಹಾಕಿ ನಾವು ಏನು ಕೊಡ್ತಿದ್ದೀವಿ ಅಂತಲೂ ಕೂಡ ಅವರಿಗೆ ಸರ್ಕಾರದ ಮಟ್ಟಕ್ಕೆ ತಲುಪೋಗೋ ಥರ ಎಲ್ಲ ಇಲ್ಲೇ ಫೀಡ್ ಆಗುತ್ತೆ ಮ್ಯಾಮ್. ಸರಿ, ಇದು ಸಂಚಾರಿ ಏನು ಹೈಟೆಕ್ ಆಸ್ಪತ್ರೆ, ಮಿನಿ ಆಸ್ಪತ್ರೆ ಅಂತಾನೆ ಹೇಳ್ಬೋದು. ಇದರ ಯೋಜನೆ ಪಡಿಬೇಕು ಅಂತಂದ್ರೆ ಕಾರ್ಮಿಕರಲ್ಲಿ ಏನಿರಬೇಕು, ಏನಾದರೂ ಗುರುತಿನ ಚೀಟಿನೋ ಅಥವಾ ಏನಾದರೂ ಇದೆಯಾ? ಮೇಡಮ್, ಅದು ನಮಗೆ ಡೈರೆಕ್ಷನ್ಸ್ ಬಂದಿದೆ ಮೇಡಮ್. ಎಲ್ರಿಗೂ ಕೂಡ ಅವರ ಲೇಬರ್ ಕಾರ್ಡ್ ಅಂತ ಕೊಡ್ತಾರೆ. ಈಗ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲೇ ಹೋಗಿ ಕೂಡ ಮಾಡ್ಕೊಡ್ತಾ ಇದ್ದಾರೆ ಈಗ ಲೇಬರ್ ಕಾರ್ಡ್. ಅಷ್ಟು ಮೊದಲು ಅಂತಂದರೆ ಇವರೇ ಹೋಗಿ ಮಾಡಿಸ್ಕೋಬೇಕಾಗಿತ್ತು. ಈಗ ಹಂಗಲ್ಲ, ಅವ್ರ ಕೆಲಸ ಎಲ್ಲಿ ಮಾಡ್ತಿದ್ದಾರೆ ಅಲ್ಲೇ ಹೋಗಿ ಕೂಡ ಮಾಡಿಸ್ಕೊಡುವಂಥ ಸವಲತ್ತು ಕೂಡ ಸರ್ಕಾರ ಕೊಡಿಸ್ತಾ ಇದೆ. ಅದೊಂದು ಬೇಕು. ಮತ್ತು ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇರ್ತದೆ. ಆಧಾರ್ ಕಾರ್ಡು ಮತ್ತು ನಮಗೆ ಬೇಕಾಗಿರೋದು ಇಷ್ಟೇ ಮೇಡಮ್, ಅಷ್ಟೇ ಬೇಕಾಗಿರೋದು. ಕಾರ್ಮಿಕರದ್ದು ಒಂದು ಲೇಬರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್, ಈ ಎರಡು ಸಿಕ್ಕಿದ್ರೆ ನಾವು ಎಲ್ಲ A to Z ಏನೇನು ನಮ್ಮ ಹತ್ರ ಸವಲತ್ತಿದೆ ಎಲ್ಲನೂ ಕೊಟ್ಟು ಕಳಿಸ್ತೀವಿ. ಅದು ಮತ್ತು ಮೇಡಮ್ ಪ್ರತಿಯೊಂದು ದಿವಸ ಪ್ರತಿಯೊಂದು ಬೇರೆ ಬೇರೆ ಜಾಗಕ್ಕೂ ಹೋಗೋದ್ರಿಂದ ನಾವು ಒಂದು ತಿಂಗಳಲ್ಲಿ 2ರಿಂದ 3 ಸಲ ಒಂದೊಂದು ಕವರ್ ಮಾಡ್ಬೋದು ಲೆವೆಲ್ಗೆ ಇರ್ತದೆ ಮೇಡಮ್. ಓಕೆ, ಎಸ್, ನೋಡಿದ್ರಲ್ಲ ಸಂಚಾರಿ ಆರೋಗ್ಯ ಘಟಕ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಇದರ ಯೋಜನೆಯನ್ನ ನಾವು ಯಾವ ರೀತಿಯಾಗಿ ಪಡ್ಕೊಳ್ಬಹುದು ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಡಾಕ್ಟರು. ಯಾವ ರೀತಿಯಾಗಿ ಇಲ್ಲಿನ ಸೇವೆ ಅಂದರೆ ಲ್ಯಾಬಿಂದ ಹಿಡಿದು ECGಯ ಸೇವೆಯವರೆಗೂ, ಆಕ್ಸಿಜನ್ ಸೇವೆವರೆಗೂ ಕೂಡ ಈ ಗಾಡಿಯಲ್ಲೇ, ಅಂದರೆ ಈ ಹೈಟೆಕ್ ಮಿನಿ ಆಸ್ಪತ್ರೆ ಅಂತಲೇ ಹೇಳ್ಬೋದು. ಕೇವಲ ಸಂಚಾರಿ ಘಟಕ ಮಾತ್ರ ಅಲ್ಲ ಇದು, ಯಾಕಂತಂದರೆ ಸಂಪೂರ್ಣವಾದ ಸೌಲಭ್ಯವನ್ನು, ಸಂಪೂರ್ಣವಾದ ಆರೋಗ್ಯ ವ್ಯವಸ್ಥೆ ಕೂಡ ಇಲ್ಲಿ ಸಿಗುವಂಥದ್ದು. ಅದರ ಜೊತೆಗೆ ಈ ಸೌಲಭ್ಯವನ್ನ ಯಾವುದೇ ಕಾರ್ಮಿಕರು ಕೂಡ, ಅಂದ್ರೆ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತಹ ಯಾವುದೇ ಕಾರ್ಮಿಕರು ಕೂಡ ಈ ಸೌಲಭ್ಯವನ್ನ ಪಡಿಲಿಕ್ಕೆ ಅವಕಾಶ ಇರೋದ್ರಿಂದ ನೀವು ಕೇವಲ ಒಂದು ಗುರುತಿನ ಚೀಟಿ ಮತ್ತೆ ಕಾರ್ಮಿಕರ ಲೇಬರ್ ಕಾರ್ಡ್ ಏನಿದೆ ಅದನ್ನ ಬಳಸಿಕೊಂಡು ಈ ಸಂಚಾರಿ ಆರೋಗ್ಯ ಘಟಕದ ಯೋಜನೆಯನ್ನ ಪಡಿಬಹುದಾಗಿದೆ. ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ವಾಹನಗಳು, ಸಂಚಾರಿ ಘಟಕಗಳು ಈಗಾಗಲೇ ನಿರ್ಮಾಣಗೊಂಡಿದ್ದು ಬೇರೆ ಬೇರೆ ಕಡೆ, ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ
ಪ್ರದೇಶಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲೂ ಕೂಡ ಈ ಆರೋಗ್ಯ ಘಟಕಗಳು ಕೆಲಸ ಮಾಡ್ತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಆಸ್ಪತ್ರೆಯ ಕೊರತೆ ಇರುವಂಥದ್ದು ಅಥವಾ ತುಂಬ ದೂರಕ್ಕೆ ಸಂಚಾರ ಮಾಡಿ ಆರೋಗ್ಯದ ತಪಾಸಣೆಯನ್ನು ಕೈಗೊಳ್ಳಬೇಕು ಅನ್ನುವಂತಹ ಸಂದರ್ಭ ಇರುತ್ತೆ. ಅಥವಾ ಬೆಂಗಳೂರಿನಂತಹ ಹೈಟೆಕ್ ಏರಿಯಾಗಳಲ್ಲೂ ಕೂಡ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಕಾರ್ಮಿಕರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಹೊತ್ತು ಕ್ಯೂನಲ್ಲಿ ನಿಲ್ಲಬೇಕು, ನಮಗೆ ರಜೆ ಅವಕಾಶ ಇರೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ತ್ವರಿತ ರೀತಿಯಲ್ಲಿ ಈ ಸಂಚಾರಿ ಘಟಕಗಳ ಏನು ಆರೋಗ್ಯ ಸೇವೆಯನ್ನು ಬಳಸಿಕೊಂಡು ತಮ್ಮ ಆರೋಗ್ಯದ ಸುಧಾರಣೆ ಜೊತೆಗೆ ತಮ್ಮ ಟೈಮನ್ನು ಕೂಡ ಸೇವ್ ಮಾಡ್ಕೋಬಹುದು. ಇಲ್ಲಿಯೇ ಏನು ಲ್ಯಾಬ್ ಸೇವೆ ಇದ್ದು, ಇಲ್ಲಿಯೇ ಆಕ್ಸಿಜನ್ ಸೇವೆ ಇದ್ದು, ಇಲ್ಲಿಯೇ ಏನು ECG ಸೇವೆ ಕೂಡ ಇದ್ದು, ಜೊತೆಗೆ ಇಲ್ಲಿಯೇ ನಿಮಗೆ ಬೇಕಾದಂತಹ ಮೆಡಿಸಿನ್ ಕೂಡ ನೀಡುವಂತಹ ಸೌಲಭ್ಯ ಇರೋದ್ರಿಂದ ಸಮಯದ ಉಳಿತಾಯ ಆಗುತ್ತೆ. ಜೊತೆಗೆ ಸಾಕಷ್ಟು ಆರೋಗ್ಯ ಸೇವೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಹೈಟೆಕ್ ಮಿನಿ ಆಸ್ಪತ್ರೆಯ ಸೇವೆಯನ್ನ ಈ ಸಂಚಾರಿ ಆರೋಗ್ಯ ಘಟಕ ನೀಡುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಶಮ್ಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.